ಸ್ತೋತ್ರ 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 ಸ್ವಾಮಿ, ನಿನ್ನ ನಾಮದಲ್ಲಿ ಕರ್ತನು ಹಲ್ಲೇಲುಯಪ್ಪ. ಈ ದಿನವು ಸ್ವಾಮಿ ಅಪ್ಪ, ದೇಶದಲ್ಲಿ ಇರುವಂಥ ಒಂದೊಂದು ನಿನ್ನ ಆರಾಧಿಕರನ್ನು ನಿನ್ನ ಕರಗಳಲ್ಲಿ ಕೊಟ್ಟು ಪ್ರಾರ್ಥಿಸುವಾಗ, ನಿನ್ನ ಮೇಲೆ ವಿಶ್ವಾಸದಲ್ಲಿ ಇಕ್ಕಿರುವಂಥ ಮಕ್ಕಳ ಮನೆಯಲ್ಲಿ ಒಂದು ವೇಳೆಪ್ಪ ಸಾಲದ ಸುಳಿಯಲ್ಲಿ ಇರುವುದಾಗಿದ್ದರೆ ಆ ಸಾಲದಿಂದ ಅವ್ರನ್ನ ಬಿಡುಗಡೆಯನ್ನು ಮಾಡು. ಸಾಲದಿಂದ ಬಿಡುಗಡೆಯನ್ನು ಆಗುವುದಕ್ಕೆ ಬೇಕಾಗಿರುವ ಹಣಗಳು ಕರ್ತಾವೇ ಪ್ರತಿಯೊಂದು ಕುಟುಂಬಕ್ಕೆ ನೀನು ಒದಗಿಸಿಕೊಡು. ಸಾಲಗಳಲ್ಲಿ ಇರುವ ಸಮಸ್ಯೆಗಳು ಕರ್ತಾವೇ ನಿನ್ನ ಮಕ್ಕಳ ಮನೆಯನ್ನು ಬಿಟ್ಟು ತೊಲಗಿ ಹೋಗಲಿ ಸ್ವಾಮಿ. ದೇವರೇಪ್ಪ, ನಿನ್ನ ನಾಮದಲ್ಲಿ ಸ್ವಾಮಿ ದರಿದ್ರತನವಿಲ್ಲದ ಹಾಗೆ ದರಿದ್ರತನವನ್ನು ತೆಗೆದುಹಾಕು. ನಿನ್ನ ವಾಕ್ಯ ಹೇಳುತ್ತಿದೆ, ನಾನು ಐಶ್ವರ್ಯವಂತನಾಗಿದ್ದನು, ನಾನು ನಿಮಗೋಸ್ಕರವಾಗಿ ದರಿದ್ರನಾಗಿ ಬಂದೆ ಎಂಬುದಾಗಿ. యేಸಯ್ಯ, ನೀನು ಕರ್ತನೆ ನನಗೋಸ್ಕರವಾಗಿ, ನನ್ನ ದೇಶದ ಮಕ್ಕಳಿಗೋಸ್ಕರವಾಗಿ ಕರ್ತಾವೆ ಅಪ್ಪ, ನಮ್ಮ ಸಕಲ ಪಾಪದ ಪರಿಹಾರಕ್ಕಾಗಿ ಮರಣ ಹೊಂದಿದಂಥ ದೇವರು ನೀನು ಸ್ವಾಮಿ. ನಿನ್ನ ರಕ್ತದಿಂದ ಕರ್ತಾವೆ ನನ್ನನ್ನು ಅಪ್ಪ ನನ್ನ ದೇಶದ ಮಕ್ಕಳನ್ನು ಕರ್ತನು ಹಲ್ಲೇಲುಯಪ್ಪ ತೊಳೆದು ಶುದ್ಧೀಕರಣವನ್ನು ಮಾಡು. ಈ ಕರ್ತನು ಹಲ್ಲೇಲುಯ. ಯಾರೆಲ್ಲ ಇದನ್ನು ಕೇಳುತ್ತಾರೋ ಅವರ ಮನೆಗಳಲ್ಲಿ ಕರ್ತನೆ ಸಾಲಗಳಲ್ಲಿ ಇರುವುದಾದರೆ ಆ ಸಾಲ ಬಂಧನಗಳು ಬಿಟ್ಟು ತೊಲಗು ಹೋಗಲಿ ನಿನ್ನ ನಾಮದಲ್ಲಿ ಅಪ್ಪ. ಯಾರ್ಯಾರೆಲ್ಲ ಸ್ವಾಮಿ ಹಾಲೆಲುಯಪ್ಪ ಕೆಲಸವಿಲ್ಲದೆ ಇರುವ ಮಕ್ಕಳಿರುವುದಾದರೆ ನಿನ್ನ ನಾಮದಲ್ಲಿ ಸ್ವಾಮಿ ಆ ಕೆಲಸಗಳನ್ನು ಕರ್ತಾವೆ ಹುಡುಕಿ ಬರಲಿ ನಿನ್ನ ನಾಮದಲ್ಲಿ ಕರ್ತಾವೆ. ಒಬ್ಬೊಬ್ಬರು ಅಪ್ಪ ನಿನ್ನ ಮಕ್ಕಳು ಕರ್ತನೆ ಕೆಲಸವಿಲ್ಲ ಎಂಬುದಾಗಿ ಮನೆಯಲ್ಲಿ ಇರಬಾರ್ದಪ್ಪ, ಕೆಲಸಗಳನ್ನು ಕೊಡು ಸ್ವಾಮಿ. ಸೈತಾನನು ಮಕ್ಕಳ ಕೆಲಸವನ್ನು ಕದ್ದುಕೊಂಡಿದ್ದರೆ ಸೈತಾನನ ಕೈಗಳಿಂದ ನೀನು ಸ್ವಾಮಿ ಬಿಡುಗಡೆಯನ್ನು ಮಾಡಿ ನಿನ್ನ ಮಕ್ಕಳಿಗೆ ಕೆಲಸಗಳನ್ನು ಕೊಡು ದೇವರಪ್ಪ. ಮನೆ ಬಾಡಿಗೆಯನ್ನು ಕಟ್ಟಕ್ಕಾಗದೇ ಇರುವ ಮಕ್ಕಳಿಗೆ ಮನೆ ಬಾಡಿಗೆ ಹಣವನ್ನು ಒದಗಿಸು. ಮಕ್ಕಳ ವಿದ್ಯಾಭ್ಯಾಸವನ್ನು ಅಪ್ಪ ಹಣವನ್ನು ಕಟ್ಟಕ್ಕಾಗದಂತೆ ಅಪ್ಪ ಕರ್ತನು ಒದ್ದಾಡ್ತಾ ಇದ್ದರೆ ನನ್ನ ದೇವರು ಹಾಲೆಲುಯಪ್ಪ ಮಕ್ಕಳ ವಿದ್ಯಾಭ್ಯಾಸದ ಹಣವನ್ನು ಸಹಾಯ ಮಾಡು. ಸಾಲಕ್ಕೆ ಕೈ ಇಕ್ಕದಂತೆ ಅವರ ದುಡಿಮೆಯಲ್ಲಿ ಕರ್ತನು ಆಶೀರ್ವದಿಸು, ಅನುಗ್ರಹಿಸು, ಬಲಪಡಿಸಿ, ನಡೆಸು, ನಾಮವನ್ನು ಮಹಿಮೆಪಡಿಸ್ಕೊ. ಇವತ್ತಿನ ಈ ದಿನದ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬ ಮಕ್ಕಳ ಮನೆಯಲ್ಲಿ ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ಸರ್ವಸ್ಥ ಯೇಸುವಿನ ನಾಮ ತಂದೆ, ಆಮೇನ್.